ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ಮಯ ಲೋಕವೊಂದರ ದರ್ಶನ ಮಾಡಿಸುವುದಿದೆ. ಹೆಚ್ಚಿನವರು ಇದನ್ನು ನೋಡಿರಲಾರರು. ಅನೇಕರಿಗೆ ಈ ಬಗ್ಗೆ ತಿಳಿದಿರಲಾರದು. ಬನ್ನಿ ನೋಡೋಣ ಆ ಲೋಕ ಯಾವುದೆಂದು. ಚಾರಣ ಎಂದರೆ ಕಾಲ್ನಡಿಗೆಯಲ್ಲೇ ವಿಶೇಷವೆನಿಸುವ ಪ್ರಾಕೃತಿಕ ತಾಣಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸೌಂದರ್ಯವನ್ನು ಆಸ್ವಾದಿಸುವುದು. ಬೆಟ್ಟಗುಡ್ಡಗಳನ್ನು ಹತ್ತಿಳಿಯುತ್ತಾ ಅಲೆದಾಡುವುದು ಒಂದು ಹವ್ಯಾಸ. ಇದೆಲ್ಲ ನೆಲದ ಮೇಲೆ ನಡೆಯುವ ಚಟುವಟಿಕೆ. ಆದರೆ ಭೂಗರ್ಭದೊಳಗೆ ಒಂದೆರಡು ಗಂಟೆಗಳು ಅಲೆದಾಡುವ ಅವಕಾಶ ಸಿಕ್ಕರೆ ಹೇಗೆ? ಕಲ್ಪನೆ ಮಾಡಿಕೊಂಡರೇನೆ ರೋಮಾಂಚನವಾಗುತ್ತದೆ. ಅಂಥದ್ದೊಂದು ಅವಕಾಶ ನಮಗೆ ಒದಗಿ ಬಂದದ್ದರ ಕಥನ ಇಲ್ಲಿದೆ. ಅದು ಲಕ್ಷಾಂತರ ವರ್ಷಗಳಷ್ಟು ಪುರಾತನವಾದ ಗುಹೆಗಳು. ಕ್ರಿಸ್ತಪೂರ್ವ 4500 ಕಾಲದ ಮಣ್ಣಿನ ಪಾತ್ರೆಗಳ ಭಗ್ನಾವಶೇಷಗಳು ಇಲ್ಲಿ ದೊರೆತಿವೆ. ಇದು ಜೈನ ಮತ್ತು ಬೌದ್ಧ ಸನ್ಯಾಸಿಗಳ ವಾಸಸ್ಥಾನವಾಗಿತ್ತು ಎನ್ನಲಾಗಿದೆ. 1884ರಲ್ಲಿ ಅದೇ ಮೊದಲ ಬಾರಿಗೆ HB ಫೂಟೆ ಎನ್ನುವ ಆಂಗ್ಲರೊಬ್ಬರು ಈ ಗುಹೆಗಳನ್ನು ಪತ್ತೆ ಹಚ್ಚಿ ಒಂದಷ್ಟು ಸಂಶೋಧನೆಯನ್ನು ಮಾಡಿದ್ದರು ಎಂದು ತಿಳಿದು ಬರುತ್ತದೆ. 1946ರಲ್ಲಿ ಸ್ಥಳೀಯ ಗ್ರಾಮದ ಮುಖ್ಯಸ್ಥರಾದ ಬಿ ಮಲ್ಲಾರೆಡ್ಡಿಯವರು ಗುಹೆಯ ಇರುವಿಕೆಯನ್ನು ಗುರುತಿಸಿ ಅದರ ನಕ್ಷೆ ರಚಿಸಿದ್ದರು ಎಂದು ತಿಳಿದು ಬರುತ್ತದೆ. ಆ ನಂತರ 1982ರಿಂದ 84ರವರೆಗೆ ಜರ್ಮನ್ ಗುಹಾನ್ವೇಷಕ ಡ್ಯಾನಿಯಲ್ ಗೇಬರ್ ಶೀತಕಾಲದಲ್ಲಿ ತನ್ನ ಸಹಚರರೊಂದಿಗೆ ಈ ಗುಹೆಯ 3225 ಮೀಟರ್ಗಳಷ್ಟು ವಿಸ್ತರಿಸಿಕೊಂಡಿರುವ ಸುರಂಗಗಳನ್ನು ಪರಿಶೋಧಿಸಿ ನಕ್ಷೆ ತಯಾರಿಸುವುದರ ಬಗ್ಗೆ ಮಾಹಿತಿ ಇದೆ. ಈ ಗುಹಾನ್ವೇಷಣೆಯಲ್ಲಿ HD ಗೇಬರ್ರೊಂದಿಗೆ ಸ್ಥಳೀಯವಾಗಿ ಸಹಕರಿಸಿದವರೆಂದರೆ ಸರ್ವಶ್ರೀ ಚಲಪತಿ ರೆಡ್ಡಿ, ರಿಟೈರ್ಡ್ SP ಮತ್ತು ಅವರ ಸಂಗಡಿಗರು. ಮುಂದೆ ಪುರಾತತ್ವ ಇಲಾಖೆಯವರು ಈ ಗುಹಾ ಪ್ರದೇಶವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅದರ ರಕ್ಷಣಾ ಕಾರ್ಯವನ್ನು ವಹಿಸಿಕೊಂಡರಲ್ಲದೆ 1989ರಲ್ಲಿ ಇದನ್ನು ಪ್ರಾಕೃತಿಕ ಪರಂಪರೆಯ ತಾಣ ಎಂದು ಘೋಷಿಸಿದರು. ಆ ನಂತರ 2000ರಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಇದರ ಜವಾಬ್ದಾರಿ ವಹಿಸಿಕೊಂಡು ಅಭಿವೃದ್ಧಿಪಡಿಸಿ 2003ರಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ವ್ಯವಸ್ಥೆಗೊಳಿಸಿದರು. ಇದಿಷ್ಟು ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿನ ಬೇಲಂ ಗುಹೆಗಳ ವಿವರಣೆ. ಮೊದಲಿಗೆ ಇದು ಕರ್ನೂಲು ಜಿಲ್ಲೆಯಲ್ಲಿದ್ದದ್ದು, ಆ ನಂತರ ನಂದ್ಯಾಲ ಜಿಲ್ಲೆಗೆ ಸೇರಿಸಲಾಗಿದೆ. ಕೊಲಿಮಿಗುಂಡ್ಲ ತಾಲೂಕಿನ ವ್ಯಾಪ್ತಿಯಲ್ಲಿದ್ದು ಬೇಲಂ ಗ್ರಾಮದ ಸಮೀಪದಲ್ಲಿ ಈ ಗುಹೆಗಳಿವೆ. ಬೆಂಗಳೂರಿನಿಂದ ಇಲ್ಲಿಗೆ 280 ಕಿಲೋಮೀಟರ್, ಅನಂತಪುರದಿಂದ 80 ಕಿಲೋಮೀಟರ್, ಹಾಗೆ ತಾಡಪತ್ರಿಯಿಂದ ಕೇವಲ 30 ಕಿಲೋಮೀಟರ್ಗಳ ಸಮೀಪದಲ್ಲಿದೆ. ಈಗ ಅದೃಶ್ಯವಾಗಿರುವ ಚಿತ್ರಾವತಿ ನದಿ ಭೂಗರ್ಭದೊಳಗೆ ಹರಿಯುತ್ತಾ ಕಾಲಾಂತರದಲ್ಲಿ ಈ ಸುಣ್ಣಕಲ್ಲಿನ ಗುಹೆಗಳು ರೂಪುಗೊಂಡಿವೆ. ಒಟ್ಟು 3.5 ಕಿಲೋಮೀಟರ್ಗಳಷ್ಟು ಉದ್ದವಿರುವ ಗುಹೆಯೊಳಗಿನ ಸುರಂಗಗಳ ಸಂಶೋಧನೆ ಮಾಡಲಾಗಿದೆ. ಗುಹಾ ಪ್ರವೇಶದ ನಂತರ ಇಲ್ಲಿನ ಕಾಲುದಾರಿ
16 ಕವಲುಗಳಾಗಿ ವಿಭಾಗವಾಗುತ್ತದೆ. ಪ್ರಸ್ತುತ ಪ್ರವಾಸೋದ್ಯಮ ಇಲಾಖೆ ಕೇವಲ 1.5 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗಗಳನ್ನಷ್ಟೇ ಪ್ರವಾಸಿಗರ ವೀಕ್ಷಣೆಗೆ ವ್ಯವಸ್ಥೆಗೊಳಿಸಿದೆ. ಈ ಹಾದಿ ಕೂಡ 3 ಭಾಗಗಳಾಗಿ ಕವಲೊಡೆಯುತ್ತದೆ. ಒಂದು ಸಣ್ಣ ಕೋಣೆಯಂಥ ತಾಣದಲ್ಲಿ ಕೊನೆಗೊಂಡರೆ ಇನ್ನೊಂದು ಮಂಟಪದಂಥ ತಾಣದಲ್ಲಿ ಕೊನೆಗೊಳ್ಳುತ್ತದೆ. ಮತ್ತೊಂದು ಪಾತಾಳಗಂಗಾ ಎಂಬ ನೀರಿನ ಮಡುವಿರುವಲ್ಲಿಗೆ ತಲುಪುತ್ತದೆ. ಅಲ್ಲಿಂದ ಮುಂದುವರೆದರೆ ಸೂರ್ಯನಿಂದ ಇಳಿಬಿದ್ದ ಲಿಂಗಾಕೃತಿಯ ಸ್ಫಟಿಕವಿರುವ ವಿಶಾಲವಾದ ತಾಣವಿದೆ. ಇದನ್ನು ಕೋಟಿಲಿಂಗ ಎಂದು ಹೆಸರಿಸಿದ್ದಾರೆ. ಅನೇಕ ತಿರುವುಗಳನ್ನು ಹೊಂದಿರುವ ಈ ಸುರಂಗಗಳ ಕಾಲುದಾರಿ ಕೆಲವೆಡೆ ಅಗಲವಾಗಿದ್ದು ಮತ್ತೆ ಕೆಲವೆಡೆ ಕಿರಿದಾಗುತ್ತದೆ. 10 ಮೀಟರ್ ಆಳದಿಂದ ಪ್ರಾರಂಭವಾಗುವ ಸುರಂಗದ ಹಾದಿ 30 ಮೀಟರ್ ಆಳದವರೆಗೂ ತಲುಪುತ್ತದೆ. ಚಿತ್ರ ವಿಚಿತ್ರದ ಶಿಲಾರಚನೆಗಳು ಹಾದಿಯುದ್ದಕ್ಕೂ ಎಡ ಬಲಗಳಲ್ಲಿ ಮತ್ತು ಮೇಲುಭಾಗದಲ್ಲಿ ಕಂಡುಬರುತ್ತವೆ. ಆ ಶಿಲೆಗಳ ಮೇಲೆಲ್ಲ ಆಳವಾಗಿ ಕೊರೆದಂಥ ಗೆರೆಗಳು ಸಾಮಾನ್ಯವಾಗಿ ಕಾಣಸಿಗುತ್ತವೆ. ಗುಹೆಯ ನೆತ್ತಿಯಿಂದ ಇಳಿಬಿದ್ದ ಶಿಲಾರಚನೆಗಳು ಲಿಂಗಗಳಾಗಿಯೂ ಪ್ರಾಣಿಗಳಾಗಿಯೂ ವೃಕ್ಷಗಳಂತೆಯೂ ಕಂಡುಬರುವುದನ್ನು ಗುರುತಿಸಿದ್ದಾರೆ. ಇಂಥ ಕೆಲ ತಾಣಗಳನ್ನು ಕೋಟಿಲಿಂಗ, ಆಲದ ಮರ, 1000 ನಾಗರಹೆಡೆ ಎಂಬ ಹೆಸರುಗಳಿಂದ ನಮೂದಿಸಿದ್ದಾರೆ. ಭೌಗೋಳಿಕವಾಗಿಯೂ ವೈಜ್ಞಾನಿಕವಾಗಿಯೂ ಈ ಬೇಲಂ ಗುಹೆಗಳು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಇದು ದೇಶದಲ್ಲಿಯೇ 2ನೇ ಸ್ಥಾನ ಪಡೆದುಕೊಂಡಿರುವ ಬೃಹತ್ ಗುಹಾತಾಣ. ಮೊದಲನೇ ಬೃಹತ್ ಗುಹಾತಾಣ ಮೇಘಾಲಯದಲ್ಲಿದೆ. ಈ ಬೇಲಂ ಗುಹೆಗಳನ್ನು ಪ್ರವಾಸಿಗರ ವೀಕ್ಷಣೆಗೆ ತೆರೆದಿಟ್ಟಿರುವುದರ ಹಿಂದೆ ಬಹುದೊಡ್ಡ ಶ್ರಮವಿದೆ. ಸುರಂಗದೊಳಗಿನ ಮಣ್ಣನ್ನು ತೆಗೆದು ಕಾಲುದಾರಿ ರೂಪಿಸಿದ್ದಾರೆ. ಬಹಳಷ್ಟು ಕಡೆ ಕಲ್ಲು ಚಪ್ಪಡಿಗಳನ್ನು ಹಾಸಿ ಅಚ್ಚುಕಟ್ಟುಗೊಳಿಸಿದ್ದಾರೆ. ನಡುವೆ ಸಿಗುವ ಹಳ್ಳ ಕೊಳ್ಳಗಳಿಗೆ ಕಬ್ಬಿಣದ ಸೇತುವೆ ನಿರ್ಮಿಸಿ ಸರಾಗವಾಗಿ ಮಾರ್ಗ ಸಾಗುವಂತೆ ಮಾಡಿದ್ದಾರೆ. ಇಳಿದು ಹತ್ತುವಂತಹ ಸ್ಥಳಗಳಲ್ಲಿ ಮೆಟ್ಟಿಲುಗಳನ್ನು ಅಳವಡಿಸಿದ್ದಾರೆ. 1.5 ಕಿಲೋಮೀಟರ್ಗಳಷ್ಟು ದೂರದ ಹಾದಿಯುದ್ದಕ್ಕೂ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಉಸಿರಾಟಕ್ಕೆ ತೊಂದರೆಯಾಗದಿರಲೆಂದು ಕೊಳವೆಗಳ ಮೂಲಕ ಗಾಳಿ ಬರುವಂತೆ ಮಾಡಿದ್ದಾರೆ.
ನಿಗೂಢವೆನಿಸಿರುವ ರೋಚಕವಾದ ಬೇಲಂನ ಈ ಗುಹಾತಾಣವನ್ನು ಎಲ್ಲರೂ ಸುಲಭವಾಗಿ ನೋಡುವಂತೆ ಸಿದ್ಧಗೊಳಿಸಿದ್ದಾರೆ. ತಕ್ಕ ಮಟ್ಟಿಗೆ ಆರೋಗ್ಯ ಇರುವ ಯಾವುದೇ ವಯಸ್ಸಿನವರು ಕೊಂಚವೂ ಅಂಜಿಕೆ ಇಲ್ಲದೆ ಸಂದರ್ಶಿಸಬಹುದಾದ ಗುಹಾತಾಣ ಬೇಲಂ. ಹೆಚ್ಚೆಂದರೆ ಕೊಂಚ ದಣಿವಾಗಿ ಬೆವರುತ್ತೇವೆ ಅಷ್ಟೇ. ವೀಕ್ಷಕರೇ, ವಿಸ್ಮಯದ ಬೇಲಂ ಗುಹೆಗಳ ಸಂಚಿಕೆಯನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಸಂಚಿಕೆಯಲ್ಲಿ. ನಮಸ್ಕಾರ.